ಗೈಸ್ ಹೆಂಗಿತ್ತು ನಮ್ಮ ಗೋವಾ ಟ್ರಿಪ್ ನೋಡಿದ್ರೆ ನೀವು? ಟ್ರೈನ್ ನಿಂತದ ಇಲ್ಲೇ. ಈಗ ಇಲ್ಲಿಂದ ಹುಬ್ಳಿ ಹೋಗ್ಬೇಕು. ಅದಕ್ಕೆ ದಿಗಿ ಓಡೋದು ನೋಡೋದ ಎತ್ಕೋ ಗೋವಾ ಟ್ರಿಪ್ಪಿಗೆ. ಅದಕ್ಕೆ ಎಕ್ದಮ್ ಪ್ಲ್ಯಾನ್ ಆಯ್ತು, ಎಕ್ದಮ್ ಆಯ್ತಲ್ಲ. ನಾನು ರೆಡಿ ಎಕ್ದಮ್ ನಿದ್ದೆಗಣ್ಣಾಗ ರೆಡಿ ಆಗಿ ನಿಂತೀನಿ. ಈಗ ಓಡಾಕತ್ತಾರ ಅವರು ನಾನು ಓಡ್ಸಾಕತ್ತಾರ. ಇವ್ರಿಗೆ ಐತಲ್ಲ ಹಿಂದೆ ಸೀಟ್ ಇರ್ತ, ಹಿಂದೆ ಸೀಟ್ ಖುಲ್ಲ ಇರ್ತವೆ ಅಂತೇಳಿ ಕರ್ಕೊಂಬಂದಿನಿ. ಇಲ್ಲಿ ನೋಡಿದ್ರೆ ಎಲ್ಲ ಸ್ಲೀಪರ್ ಬಸ್ಗಳು, ಎಲ್ಲ ಸ್ಲೀಪರ್ ಕೋಚ್ಗಳಿದಾವೆ. ಗೋವಾ ಹ್ಯಾಪಿ ಜರ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಡೈರೆಕ್ಟ್ ಹೊರಗಡೆಯಿಂದ. ಯಾಕಪ್ಪ ಅಂದರೆ ಇವತ್ತು ನಾವು ಹೊಂಟಿರೋದು ಗೋವಾ ಟ್ರಿಪ್ಪಿಗೆ. ಹೌದು, ನಾವು ಮತ್ತು ಒಂದಿಷ್ಟು ಮಂದಿ ಅಂತೀವಿ ಗೋವಾ ಟ್ರಿಪ್ಪಿಗೆ. ಅದಕ್ಕೆ ಎಕ್ದಮ್ ಪ್ಲ್ಯಾನ್ ಆಯ್ತು, ಎಕ್ದಮ್ ಆಯ್ತಲ್ಲ. ನಾನು ರೆಡಿ ಎಕ್ದಮ್ ನಿದ್ದೆಗಣ್ಣಾಗ ರೆಡಿ ಆಗಿ ನಿಂತೀನಿ. ಈಗ ನಿಜ ಹೇಳ್ಬೇಕು, ನಿದ್ದೆಗಣ್ಣ ನಿಂತೀನಿ. ಇಲ್ಲಿ ನಮ್ಮ ರಾಜವಲ್ಲಿ ಎಲಿ ಕಟ್ಸೋಲಕತ್ತಾನ. ಬನ್ನಿ ಇವಾಗ ಸೀದಾ ಹೋಗುವ. ಇವಾಗ 3 ಗಂಟೆ ಟ್ರೈನ್ ಅದ. ಟ್ರೈನ್ ಕುಂತು ಡೈರೆಕ್ಟ್ ಐತಲ್ಲ ಗೋವಾ. ಗೈಸ್ ಅಲ್ಲಿಂದ ಇವಾಗ ರಿಲೇಷನ್ ಓಡ್ಕೊತ ಬಂದಿವಿ. ಇವಾಗ ಜಸ್ಟ್ ಟ್ರೈನ್ ಬಿಡ್ತದ, ಆ ಟೈಮಿಗೆ ಬಂದಿವಿ ನೋಡ್ರಿ. ಇಲ್ಲಿ ನಮ್ಮ ರಾಜವಲ್ಲಿ ಮತ್ತು ಇಲ್ಲೊಂದು ಇಬ್ಬರು ಅದ ನೋಡ್ರಿ. ಗೈಸ್ ಇವಾಗ ಐತಲ್ಲ ಪಟ ಹೊಂಟಿವಿ ನೋಡ್ರಿ. ಇಲ್ಲಿ ಟ್ರೈನ್ ನಿಂತದ ಇಲ್ಲೇ. ಈಗ ಇಲ್ಲಿಂದ ಹುಬ್ಳಿ ಹೋಗ್ಬೇಕು. ಅದಕ್ಕೆ ದಿಗಿ ಓಡೋದು ನೋಡೋದ ಎತ್ಕೋ. ಈಗ ಸೀದಾ ಗೋವಾ ಹೊಂಟಿವಿ ನಾವು. ಖತರ್ನಾಕ್ ಗೋವಾದಾಗ ಫುಲ್ ಪ್ಲ್ಯಾನ್ ಮಾಡಿವಿ. ಇನ್ನೇನೋ ಪ್ಲ್ಯಾನ್ ಮಾಡಿ ಬನ್ನಿ ತೋರಿಸ್ತೀನಿ ನಿಮಗೆಲ್ಲ. ಗೈಸ್ ಇವಾಗ ಟ್ರೈನ್ ಬಿಡ ಗದ್ದಲ್ದಾಗ ಅದ. ಈಗ ಅದಕ್ಕೆ ಪಟ ತಿಳ್ತಾರೆ ಟ್ರೈನ್ದಾಗ ಏರಿ ಹೋಗುವ. ಹಚ್ಚುವ ಪಟಾಕ್ಸಿ ಹೋಗಮಂತ ಓಡಾಕತ್ತಾರ ಅವರು ನಾನು ಓಡ್ಸಾಕತ್ತಾರ. ಬನ್ನಿ ಗೈಸ್, ಗೋವಾದಾಗ ಭಾರಿ ಎಂಜಾಯ್ ಮಾಡೋವಂತ ತೋರಿಸ್ತೀನಿ ನಿಮಗೆ. ಗೋವಾದಾಗ ಫುಲ್ ಬಿದ್ದು ಖತರ್ನಾಕಾಗಿ ನೋಡ್ರಿ ಐಪಿಎಲ್ ಟ್ರೋಫಿ. ಬನ್ನಿ ಗೋವಾಗ ಖತರ್ನಾಕಾಗಿ ಎಂಜಾಯ್ ಮಾಡುವ. ಎಲ್ಲಿಪ್ಪ ಅಂದ್ರೆ ಗೋವಾದಾಗ ದಮ್ ಹಚ್ಬಿಟ್ರೆ ಓಡಿಸಿ ನಾನು ಸಿಕ್ಕಾಪಟ್ಟೆ ಓಡ್ಸಕತ್ತಾರಲ್ಲ. ಇವ್ರಿಗೆ ಐತಲ್ಲ ಹಿಂದೆ ಸೀಟ್ ಇರ್ತ, ಹಿಂದೆ ಸೀಟ್ ಖುಲ್ಲ ಇರ್ತವೆ ಅಂತೇಳಿ ಕರ್ಕೊಂಬಂದಿನಿ. ಇಲ್ಲಿ ನೋಡಿದ್ರೆ ಎಲ್ಲ ಸ್ಲೀಪರ್ ಕೋಚ್ಗಳಿದಾವೆ. ಏ ಅಪ್ಪು, ನೀ ಎಲ್ಲಿ ಬೇಕಾದಲ್ಲ ಅಲ್ಲೇ ಹುಬ್ಳಿತಾನೆ, ಯಾವುದು ಟೆನ್ಷನ್ ಇಲ್ಲ, ಆರಾಮ ಹೋಗ್ಬೋದು. ಇನ್ನೊಂದು ಸ್ವಲ್ಪ ಸ್ಟೆಪ್ ಹೋರಿ ಇಂಥದ್ದು ನೋಡ್ರಿ. ನೋಡ್ರಿ ಪಾಡ ಹುಡ್ತಾನೆ. ಹೊಂಟಿವಿ ಗೋವಾ. ಹ್ಯಾಪಿ ಜರ್ನಿ. ಹ್ಯಾಪಿ ಬರ್ಡೇ ಟು ಯು. ಗೈಸ್ ಇವಾಗ ಟ್ರೈನ್ದಾಗ ಅಂತೀವಿ. ಈಗ ಡೈರೆಕ್ಟ್ ಇಲ್ಲಿಂದ ಐತಲ್ಲ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಮತ್ತೆ ಟ್ರೈನ್ ಅದ. ಇಲ್ಲೊಂದಿಷ್ಟು ಜನ ಕೂತಾರ ನೋಡಿ. ಈಗ 3 ಜನ ಇಲ್ಲಿದ್ದೀವಿ, 3-4 ಜನ ಆತೀವಿ ಇಲ್ಲಿ. ಆ ಕಡೆ ಹುಬ್ಳಿಯಿಂದ 4 ಜನ ಬರ್ತಾರೆ. ಆ ಕಡೆಯಿಂದ ಐತಲ್ಲ ಹೋಟ್ಲ್ ಹೋಗಿ ಕುಡಿತಾರೆ. ಗೋವಾಕ್ಕೆ ಹೋಗೋಮಂತ ಶಿಸ್ತು ಎಂಜಾಯ್ ಮಾಡೋಮಂತ ಬನ್ನಿ ಹೋಗುವ. ಹ್ಯಾಪಿ ಬರ್ಡೇ ಟು ಯು. ಅದು ಬಸ್ಸಿನ ಕಿಡಿಕಲ್ಲ ಹೇಳ್ತೀನಿ. ಗೈಸ್ ಹೆಂಗಿತ್ತು ನಮ್ಮ ಗೋವಾ ಟ್ರಿಪ್ ನೋಡಿದ್ರೆ ನೀವು? ಜಸ್ಟ್ ಕಾಮಿಡಿ ಮಾಡಿದ. ನಾನಂತೂ ಹೊಂಟಿಲ್ಲ, ಜಸ್ಟ್ ಪ್ರ್ಯಾಂಕ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಇಲ್ಲಿ ಅದಲ್ಲ ನಮ್ಮ ರಾಜವಲ್ಲಿ, ವೆಂಕಟೇಶ್, ವೀರೇಶ್, ಇನ್ನೊಂದಿಬ್ರು 3 ಬರ್ತಾರಂತ. ಅವರೇ ಹೊಂಟಾರ. ಅವ್ರಿಗೆ ಐತಲ್ಲ ಬಿಡ್ಲಾಕತ್ತು ನಾ ಬಂದಿದ್ದೆ, ನಾನೇನು ಹೊಂಟಿಲ್ಲ. ನಾವೆಲ್ಲ ಗೋವಾ ಟ್ರಿಪ್ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟಿವಿ. ಚಂತನಲ್ಲಿ ಒಂದು ಹೋಗೋಕೆ ಇಂಟ್ರೆಸ್ಟ್, ಮತ್ತು ಬೇರೆ ಕಡೆ ಎಲ್ಲಾದ್ರೂ ಹೋಗಂತ ಇವರೇ ಹೊಂಟಾರ. ಜಸ್ಟ್ ಫಾರ್ ಕಾಮಿಡಿ ಮಾಡಿದೆ ನಿಮ್ಮ ಮುಂದೆ. ನೆಕ್ಸ್ಟ್ ಗೋ. ಇವಾಗ ಕಾಮಿಡಿ ಮಾಡೋದು ಅದೇನಿಲ್ಲ, ನಾನೇನು ಹೊಂಟಿಲ್ಲ. ಮತ್ತು ಬಿಟ್ಟಿದ್ದತ್ತು ನಾನು ಕೊಂಟ್ರೇನ ಹಂಗೆ ಮಾಡ್ಕೊತಿದ್ದೀನಿ. ಲೆಟ್ಸ್ ಇವಾಗ ಊರಿಗೆ ಬೀಳ್ಕೊಡುಗೆ ಮಾಡಿ ನಾವು ವಾಪಸ್ ಮನೆಗೆ ಹೋಗುವ. ಆರಾಮಾಗಿ ಹೋಯ್ವಾ, ಕಿಡಿಕಿಯಾಗ ಕೂತಿದ್ದಿ. ಮತ್ತು ವಾಪಸ್ ಯಾರು ಕೊಟ್ಟು ತಿನ್ಬೇಡ. ಯಾರು ಕೊಟ್ರೆ ತಿನ್ಬೇಡ. ಮತ್ತು ಯಾಕಡೆ ಕರ್ಕೊಂಡು ಇಳ್ದಾಗತ್ತೀನಿ ಏನ ನೋಡಿ ಹೋಗು. ಬಾಯ್, ನಾವು ಹೊಂಟಿಲ್ಲ, ನಾವು ಇಲ್ಲೇ ಇರ್ತೀವಿ. ಡೈರೆಕ್ಟ್ ಗೋವಾದಾಗ ಗೈಸ್ ಫುಲ್ VFX ಎಡಿಟ್ ಮಾಡಿಕ್ಯಾರೆ ಏನೋ ಹಾಕಿ ಗೋವಾದಾಗ ಇರ್ತೀನಿ ನೋಡ್ರಿ. ನಾನು ಅವ್ರಿಗಿಂತ ಮುಂಚೆ ನಾನು ಇರ್ತೀನಿ. जनाब ना करें जनाब, ना करें जनाब. ಗಾಯ್ಸ್ ಅಲ್ಲಿಂದ ಸೀದಾ ಮನೆಗೆ ಬಂದೆ.
ಮನೆಗೆ ಬಂದು ನೋಡಿದ್ರೆ ಲೈಟೇ ಇಲ್ಲ ನಿಜವಾಗ್ಲೂ ಬೆಳಗ್ಗೆಯಿಂದ ಲೈಟೇ ಇಲ್ಲ ಇನ್ನು ಬಂದವ ಏನು ಮಾಡ್ಯಾವ ನೋಡಬೇಕು ಬೆಳಗ್ಗೆಯಿಂದ ಲೈಟೇ ಇಲ್ಲ ಫೋನ್ಯಾಗ ಒಂದು ಚಾರ್ಜ್ ಇಲ್ಲ ನಿನ್ನೆ ವ್ಲಾಗ್ ವಿಡಿಯೋ ಎಡಿಟ್ ಮಾಡೀನಿ ಬಟ್ ಹಾಕ್ಲಕ್ಕೈತಿಲ್ಲ ಲೈಟ್ ಇಲ್ಲ ನೋ ಗೈಸ್ ಲೈಟೇ ಇಲ್ಲ ಮನೆಯಾಗ ಹೆಂಗೆ ಮಾಡೋದಲ್ರಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಿತ್ತು ನಾನು ಲೈಟೇ ಇಲ್ಲ ಆ್ಯಂಡ್ ಫೋನ್ದಾಗಂತೂ ಸ್ವಲ್ಪನೇ ಚಾರ್ಜ್ ಇಲ್ಲ ಸೊ ಇವಾಗ ನಾನು ವಿಡಿಯೋ ಎಂಡ್ ಮಾಡ್ತೀನಿ ಎಂಡ್ ಮಾಡಿಬಿಟ್ಟು ಮತ್ತು ಅಪ್ಪಿಸಿತ್ತಲ್ಲಿ ನೈಟ್ ಸ್ಟಾರ್ಟ್ ಮಾಡ್ತೀನಿ ಯಾಕಪ್ಪ ಲೈಟ್ ಬಂದು ಸ್ಟಾರ್ಟ್ ಮಾಡ್ತೀನಿ ನನ್ನ ಫೋನ್ ಫುಲ್ ಚಾರ್ಜ್ ಕಮ್ಮಿ ಆಗ್ಯದ ಅದಕ್ಕೆ ಲೈಟ್ ನೋ ಯಾಕೋ ಇವತ್ತು ಬಿಜಾಪುರದ ಫುಲ್ ಇಲ್ಲ ಅನಿಸುತ್ತೆ ಕರೆಂಟ್ ಸೊ ಅದ್ರ ಸಲುವಾಗಿ ವಿಡಿಯೋ ಇವಾಗ ಇಲ್ಲಿ ಎಂಡ್ ಮಾಡಿ ಆಮೇಲೆ ಸಿಗ್ತೀನಿ ಅಂತ ನಿಮಗೆ ಜೈ ಹಿಂದ್ 6.5 hours later. ಗೈಸ್ ಇವಾಗ 5:30 ಟೈಮ ಈಗ ಜಸ್ಟ್ ಲೈಟ್ ಬಂದವ ಬೆಳಗ್ಗೆಯಿಂದ ಬಂದಿಲ್ಲ ಬೆಳಗ್ಗೆ ಲೈಟ್ ಹೋಗಿದ್ದು ಇವಾಗ ಜಸ್ಟ್ ಬಂದ ನೋಡ್ರಿ ಲೈಟ ಛೇ ಹಿಂಗಾದ ಹೆಂಗೆ ಮಾಡೋದು ಹೇಳ್ರಿ ನೀವೇ ಇವಾಗ ಐತಲ್ಲ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡು ತಿಂದು ಜಸ್ಟ್ ಊಟ ಮಾಡೋದ್ರೊಳಗೆ ಲೈಟ್ ಬಂದು ಆ್ಯಂಡ್ ಗೈಸ್ ಇನ್ನೊಂದು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಮನೆ ಕ್ಲೀನ್ ಮಾಡೋಕ್ಕಿಂತ ಇದು ಹೊರಗಿಂದ ಕಸ ಹೊಡೆಯೋದೇ ವಜ್ ಬಿದ್ದದ ಅಲ್ಲಿ ನೋಡಿ ಮತ್ತಷ್ಟು ಕಸ ಬಿದ್ದದ ನೋಡಿ ಈ ಗಿಡದಾಗಿನ ಎಲೆ ಒಳಗೆ ಖಾಲಿ ಅದು ಒಟ್ಟು ಈ ಕಸ ಸಲುವಾಗಿ ಬರೀ ಎಷ್ಟರ ಕಸ ಬೀಳ್ತದೆ ತಿಳಿಲಾರ್ದಂಗೆ ಸಿಕ್ಕಾಪಟ್ಟೆ ಕಸ ಬಿದ್ದದು ಸಿಕ್ಕಾಪಟ್ಟೆ ಬನ್ನಿ ಇವಾಗ ಅದನ್ನೇ ಹುಡುಕ್ಬೇಕು ಕಸ ಗುಡಿಸಿ ಸಾಕಾಗಿದೆ ಅಲ್ಲಿ ಹೊರಗಿಂದು ಆ್ಯಂಡ್ ನಮ್ಮ ಮನೆಯೊಳಗೆ ನಾನು ಕಸ ಹೊಡಬೇಕು ಇನ್ನೂ ಭಾಳ ಕೆಲಸ ಅದಾವ ಬನ್ನಿ ಇವಾಗ ಎಲ್ಲ ಕೆಲಸ ಮುಗಿದ ಆ್ಯಂಡ್ ಬಟ್ಟೆ ಒಗಿಬೇಕು ಕೌದಿ ಒಗಿಬೇಕು ನಮ್ಮ ಹೆಂಗೆ ಸುಮ್ಮನೆ ಮದುವೆ ಮಾಡ್ಕೊಂಡ್ರೆ ಆರಾಮ ಇರ್ತೈತೆ ನೋಡಿ ಹೆಂಡತಿ ಎಲ್ಲ ಮಾಡಿ ಹಾಕ್ತಳು ನಾ ಆರಾಮ ತಿನ್ನೋದು ಉಣೋದು ತಿರುಗಾಡೋದು ಅಷ್ಟೇ ಇರ್ತಿದ್ದು ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಂಬಿಡ್ಲೇನು ಮನೆ ಫಸ್ಟ್ ಕೆಲಸ ಮಾಡೋದ ಗೈಸ್ ನಿನ್ನಿಂದ ಬಂದು ಮಲ್ಕೊಂಬಿಟ್ಟಿದ್ದೆ ಫುಲ್ ಏನಂತಾರ ಶಿಸ್ತು ಊಟ ಅಂತ ಆಯಿತು ಹೊರಗಡೆ ತಿರುಗಾಡಕ್ಕೆ ಹೋಗಿದ್ವಲ್ಲ ಆ್ಯಂಡ್ ಗೈಸ್ ಲೈಟ್ ಬಂದಿದ್ದೆ ಏನು 5-6 ಗಂಟೆ ಬಂದವ ಚಂತ ಲೈಟ್ ಇಲ್ಲ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಒಟ್ಟು ಫೋನ್ ಒಳಗೆ ಚಾರ್ಜೇ ಇರಲಿಲ್ಲ ವೀಡಿಯೋಸ್ ಮಾಡ್ಬೇಕಂದ್ರೆ ಮತ್ತು ಏನಾದರೂ ಒಂದು ವರ್ಕ್ ಮಾಡ್ಬೇಕಂದ್ರೆ ಚಾರ್ಜ್ ಇಲ್ಲ ಲೈಟ್ನೂ ಇಲ್ಲ ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ ಯಾಕಪ್ಪ ಅಂದ್ರೆ 2 ಫೋನೇ ಚಾರ್ಜ್ ಇಲ್ಲ ಏನರ ಮಾಡಲಿ ಅಂತ ಹೇಳಿಕೆರೆ ಫೋನ್ ಇಲ್ಲಾರ್ದಾಗ ಅವಾಗ ಗೊತ್ತಾಯ್ತು 24 hours ಏನಾದರೂ ಫೋನ್ ಇಲ್ಲ ಅಂದ್ರೆ ನಾವು ಮನುಷ್ಯ ಇರೋದಕ್ಕೆ ಆಗಲ್ಲ ಅಂತ ಅವಾಗ ಗೊತ್ತಾಯ್ತು ನಮ್ಗೆ ಒದ್ದಾಡಿದ್ರೆ ಸಾಕಾಯ್ತು ಭಾಳ ಕಷ್ಟಪಟ್ಟಂಗಾಯ್ತು ನಿಜ ಹೇಳ್ಬೇಕಂದ್ರೆ ಏನು ಫೋನ್ ಇಲ್ಲ ಅಂದ್ರೆ ನಮ್ಮ ಕೆಲಸನೇ ಹೊಂಟಲ್ಲ ಅನಿಸುತ್ತೆ ಆ ಟೈಪ್ ಕಷ್ಟ ಆಗುತ್ತೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ಫೋನ್ ಬಿಡೋದು ಸ್ವಲ್ಪ ಹ್ಯಾಬಿಟ್ ಭಾಳ ಕೆಟ್ಟಾಗ್ಯದ ನಿಜ ಹೇಳ್ಬೇಕು ಫೋನಿಂದು ಸ್ವಲ್ಪ ಹ್ಯಾಬಿಟ್ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಫೋನ್ ಇಲ್ಲ ಅಂದ್ರೆ ನಡೀತಾನಂಗೆ ಇರಬೇಕು ಈಗ ಹೆಂಗಾಗ್ಯದ ಅಂದ್ರೆ ಫೋನ್ ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ ಅನ್ನೋರಂಗೆ ಆಗ್ಬಿಟ್ಟದ ಅಂದ್ರೆ 1 ತಾಸು ನೀವು ಬಿಟ್ಟಿರೋದಾಗಲ್ಲ ಫೋನ್ ಬೆಳಗ್ಗೆ 8 ಗಂಟೆಗೆ ಹೋಗಿದ್ದೆ 5 ಗಂಟೆ ತರ ಲೈಟ್ ಬಂದಿಲ್ಲ ನಾನು ನೈಟ್ ನನಗೆ ನೆನಪಿಲ್ಲ ಚಾರ್ಜ್ ಇಡೋದು ನಾ 11 ಗಂಟೆಗೆ ಎದ್ದು ಲೈಟ್ ಇಲ್ಲ ಅಂತ ನಾ ಅಂತೀನಿ 2 ಫೋನ್ ಅನ್ನೋದು ನಾರ್ಮಲ್ ಫೋನ್ ಅಂತ ಸ್ವಿಚ್ ಆಫ್ ಆಗಿಬಿಡ್ತು ಐಫೋನ್ ಒಂದು ಸ್ವಲ್ಪ ಚಾರ್ಜ್ ಇತ್ತು ಅದರೊಳಗೆ ನಮ್ಮ ರಾಜವಲ್ಲಿ ಒಂದಿಷ್ಟು ರಿಲೇಟಿವ್ಸ್ನೇ ಬಿಟ್ಟು ಬರಬಾ ಅಂದ ಅದಕ್ಕೆ ನಿಮಗೆ ಒಂದಿಷ್ಟು ಪ್ರ್ಯಾಂಕ್ ಮಾಡಿದೆ ಅಲ್ಲಿ ಅಷ್ಟೆಲ್ಲ ಮಾಡ್ಕೊಂಬರೋದ್ರಾಗ ಇದ್ರಾಗ ಒಂದಿಷ್ಟು ಸ್ವಲ್ಪ ಚಾರ್ಜ್ ಉಳಿದಿತ್ತು ಇದ್ರ ಸ್ವಿಚ್ ಆಫ್ ಮಾಡ್ಕೊಳ್ಳೋಬೇಡ ಅಂತ ಹೇಳಿ ಅಷ್ಟೇ ತೆಗೆದಿಟ್ಬಿಟ್ಟಿದ್ದೆ ಪೂರ ಊಟ ಗೀಟ ಎಲ್ಲ ಮಾಡ್ಕೊಂಡು ತಗೊಡ್ತೊಬ್ರು ಎಲ್ಲ ಮುಗಿಸ್ಕೊಂಡು ಆರಾಮ್ ಮಾಡ್ಕೊಂಬಿಟ್ಟಿದ್ದೆ ನೋಡ್ರಿ ಇವಾಗ ಇದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೊಂಡು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ಸಾರಿ ನಿಮಗೆ ಪ್ರ್ಯಾಂಕ್ ಮಾಡಿದ್ದಕ್ಕೆ ಯಾರು ಮತ್ತು ಮನಸ್ಸಿಗೆ ಚಲೋಕೋಬೇಡ್ರಿ ಜಸ್ಟ್ ಫಾರ್ ಪ್ರ್ಯಾಂಕ್ ಇವಾಗ ಎಲ್ಲಿ ಹೋಗ್ಲಿಲ್ಲರಿ ಸುಮ್ಮನೆ ಸಿಕ್ಕಾಪಟ್ಟೆ ನಮ್ಮನ್ನು ವರ್ಕ್ ಅದಾವೆ ಗೋವಾಕ್ಕೆ ಹೋಗೋಷ್ಟೇನು ಟೈಮ್ ಇಲ್ಲ ಅದಕ್ಕೆ ಮುಂದೊಂದು ದಿನ ಹೋಗೋಮಂತ ಗೈಸ್ ಸ್ವಲ್ಪ ಟ್ರಿಪ್ಪಲ್ಲಿ ಮಾಡೋಮಂತ ಭಾಳ ಬಿಜಾಪುರದಾಗ ಮನೆಯಾಗ ಇದ್ದಿದ್ದು ಭಾಳ ಬೋರಿಂಗ್ ಅಲ್ಲಕ್ಕದ ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ದಿನದಲ್ಲಿ ಹೋಗುವ ಎಲ್ಲ ಕಡೆ ಟ್ರಿಪ್ ಮಾಡೋವಂಥ ತಿರುಗಾಡಮಂತ ಸ್ವಲ್ಪ ಇವಾಗ ಮನೆಯಲ್ಲಿದ್ದು ಸಿಕ್ಕಾಪಟ್ಟೆ ಬೋರಿಂಗ್ ಅಲ್ಲತ್ತದ ನಾಳೆಯಿಂದ ಇಲ್ಲ ನಾಡ್ದಿಂದ ಡ್ಯೂಟಿ ಕಡೆ ಹೋಗೋಮಂತ ಹಾಸ್ಪಿಟ್ಲ್ ಕಡೆ ಹೋಗಿ ಡ್ಯೂಟಿ ಮಾಡೋಮಂತ ಡೇ ಟೈಮ್ದಾಗ ಸಿಕ್ಕಾಪಟ್ಟೆ ಬೋರ್ ಅಲ್ಲದ ಅದಕ್ಕೆ ಕಷ್ಟಕರ ಕೆಲಸ ಆಗ್ಬಿಟ್ಟದೆ ಈಗ ನಿಜ ಹೇಳ್ಬೇಕು ಪೂರ ಕಷ್ಟಕರ ಕೆಲಸ ಉಣೋದು ತಿನ್ನೋದು ಮಲ್ಕೊಳ್ಳೋದು ಮತ್ತೆ ಸಿದ್ದಳೋದು ಅಡುಗೆ ಮಾಡ್ಕೊಳ್ಳೋದು ಉಣೋದು ಮಲ್ಕೊಳ್ಳೋದು ಓಕೆ ಗೈಸ್ ಇವತ್ತಿನ ಡೈಲಿ ಏನು ಮಾಡ್ತೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಅನ್ಕೊಂಡು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ನೋಡಿ ಶಿವಮಲ್ಲವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ ಅಷ್ಟೇ.